ಹಾಯ್ ಎವ್ರಿವನ್. ಇವತ್ತು ನಾನು ಊರಿಗೆ ಕೂಡ ಹೊರಟಿದ್ದೀನಿ. ಏನಕ್ಕಂದರೆ ನಮ್ಮ ಯಜಮಾನರು ಕೂಡ ಅವ್ರ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೊರಟಿದ್ರು. ನಾನು ಹೊರಟೆ ಮಧ್ಯಾಹ್ನ 3 ಗಂಟೆ ಟ್ರೈನ್ಗೆ. ಬೆಳಗ್ಗೆ ಬೇಗ ತಲುಪಿದ್ರಿಂದ ಅಪ್ಪಾಜಿ ಅಲ್ಲಿ ಮಧ್ಯದಲ್ಲೇ ಇಳ್ಕೊ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಮಧ್ಯದಲ್ಲೇ ಇಳಿದೆ. ಕೆಲಸಕ್ಕೆ ಆಳನ್ನ ಕರ್ಕೊಂಡು ಹೋಗಬೇಕಾಗಿತ್ತು. ಅದಾದಮೇಲೆ ಇಲ್ಲೊಬ್ರು ಆಂಟಿ ಮನೆ ಹತ್ರ ನಿಲ್ಲಿಸಿದ್ವಿ. ಅಪ್ಪಾಜಿ ಕೋಳಿ ಇದೆಯಾ ಅಂತ ಕರೀರಿ ಅಂತ ಹೇಳಿದಾಗ ನಾಟಿ ಕೋಳಿ ಇದೆ ಅಂತ ಹೇಳಿ ಕರೆದ್ರು ಅವ್ರ ಭಾಷೆಯಲ್ಲಿ, ಕೋಳಿ ಭಾಷೆಯಲ್ಲಿ. ಅದು ಕೂಡ ಅದ್ರ ಭಾಷೆ ಅರ್ಥ ಮಾಡಿಕೊಂಡು ಬಂತು. ಸೊ ಅವನ್ನೆಲ್ಲ ಬಂದು ಮನೆಗೆ ಕರ್ಕೊಬಂದ್ವಿ. ಅಲ್ಲಿ ನಮ್ಮ ಮನೆಯಲ್ಲಿ ಶೇಂಗಾ ಕೀಳೋ ತಯಾರಿ ನಡೀತಾ ಇತ್ತು. ನಾನು ಇವತ್ತು ಬಂದೆ. ಸೊ ಬಟ್ ನಿನ್ನೆಯಿಂದನೇ ಎಲ್ಲ ತಯಾರಿ ನಡೆಸ್ತಾ ಇದ್ರು. ಎಲ್ಲ ಆಂಟಿಯರು ಕೂಡ ಒಂದು 3 ಜನ ಆಂಟಿಯರು ವಿಸಿಟ್ ಮಾಡಿದರು ಮನೆಗೆ. ನಿನ್ನೆಯಿಂದ ಬರ್ತಾ ಇದ್ದಾರೆ. ಸೊ ಅವ್ರದ್ದು ಕೆಲಸ ಜೋರಾಗಿ ನಡೀತಾ ಇತ್ತು. ನಾನು ಕೂಡ ಅದೇ ಟೈಮ್ಗೆ ಎಂಟರ್ ಆದೆ ಮನೆಗೆ. ಆಂಟಿಯವರೆಲ್ಲ ಬಂದರು, ಹೇಳ್ತಾ ಇದ್ರು ಶೇಂಗಾ ಕೀಳೋದು ಎಷ್ಟು ಕಷ್ಟ, ಕೈಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ. ಬಟ್ ಶೇಂಗಾದಲ್ಲಿ ತುಂಬ ಮುಳ್ಳಿತ್ತು, ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ನಾನು ಕೂಡ ಸ್ವಲ್ಪ ಹೊತ್ತು ಆಂಟಿಯವರಿಗೆಲ್ಲ ಮಾತಾಡಿಸಿ ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಶೇಂಗಾದ ಕೆಲಸಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ಅಪ್ಪಾಜಿ ಬೇಡ ಮಾಡೋದು, ಹೋಗಿ ರೆಸ್ಟ್ ಮಾಡು ಅಂತ ಹೇಳಿದ್ರು. ನಾನು ಸ್ವಲ್ಪ ಸಣ್ಣ ಹೆಲ್ಪ್ ಮಾಡೋಣ ಅಂತ ಬಂದೆ. ಇದು ಶೇಂಗಾ ಮನೇಲಿ ಹಾಕಿರೋದು. ಆ ಕಡೆ ಶೇಂಗಾ ಕೀಳ್ಕೊಡ್ತಾ ಇದ್ರೆ ಅಮ್ಮ ಶೇಂಗಾ ಎಲ್ಲ ಕಿತ್ತು ತೆರೆದು ಹಾಕ್ತಾಯಿದ್ರು ನಮ್ಮ ಅಜ್ಜಿ. ಸೊ ಇಷ್ಟೆಲ್ಲ ಶೇಂಗಾ ಬಿಡಿಸಿ ಹಾಕಿದ್ದಾರೆ. ನಾನು ಕೂಡ ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಬಂದೋಳನೆ. ಎಲ್ಲ ಫ್ರೆಶ್ ಅಪ್ ಆಗಿ ಆದಮೇಲೆ ನೋಡಿ ನಮ್ಮ ಅಜ್ಜಿ ಹಾಯ್ ಮಾಡ್ತಾರೆ. ನಮ್ಮ ಅಜ್ಜಿ ಖುಷಿ ಆಯಿತು ನಾನು ಬಂದಿದ್ದು ಮಾತಾಡ್ಕೊಂಡು ಮಾಡೋದಕ್ಕೆ. ಇಲ್ಲಿ ನಮ್ಮ ಸಂಜೆ ಆಯಿತು. ಸೊ ಅಷ್ಟೊತ್ತಿಗೆ ನಮ್ಮಮ್ಮ ಕೂಡ ಬಂದು ಕೆಲಸದವರಿಗೆಲ್ಲ ಟೀ ಮಾಡಿಕೊಡ್ತೀನಿ, ತೊಗೊಂಡೋಗಿ ಕೊಡು ಅಂತಂದರು. ಸೊ ನಾನು ಹೋಗಲ್ಲ ಅಂತ ಹೇಳಿದಕ್ಕೆ ನಮ್ಮ ಅಮ್ಮನೇ ಟೀ ಮಾಡಿಕೊಂಡು ಅವರಿಗೆಲ್ಲ ಕೊಡೋಕೆ ಹೋದರು. ನಾನು ಈ ಗ್ಯಾಪಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತಲ್ಲ ಅಂತ ಅಮ್ಮನ ಹಿಂದೆನೇ ಹೋದೆ. ಸೊ ಆಂಟಿಯರೆಲ್ಲ ನಾನು ವೀಡಿಯೋ ಮಾಡೋದು ನೋಡಿ, ಯೋ ಮಾಡಿಬಿಡಮ್ಮ ನಾನು ಚೆನ್ನಾಗಿ ರೆಡಿ ಆಗಿಲ್ಲ ಅಂತ ಹೇಳಿದ್ರು. ಸೊ ಅದೇ ಗ್ಯಾಪಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಎಲ್ಲ ಶೇಂಗಾಗೆಲ್ಲ ಕಿತ್ತಿದ್ದು ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ಆಂಟಿಯವರಿಗೆಲ್ಲ ಮಾತಾಡಿಸ್ಕೊಂಡು ಅದೇ ಟೈಮಲ್ಲಿ ಸನ್ಸೆಟ್ ಕೂಡ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ನಾವು ಅಮ್ಮನ ಜೊತೆ ಸ್ವಲ್ಪ ಹರಟೆ ಹೊಡೆದು ಮತ್ತೆ ಮನೆಗೆ ವಾಪಸ್ ಬಂದೆ. ಸೊ ಇಲ್ಲಿ ಮಧ್ಯೆ ಶೇಂಗಾ ಎಲ್ಲ ಕೀಳಬೇಕಿದ್ರೆ ಮಧ್ಯೆ ಉದುರಿರೋ ಶೇಂಗಾನೆಲ್ಲ ಬಾಕ್ಸಿಗೆ ಕಲೆಕ್ಟ್ ಮಾಡಿ ಇಲ್ಲಿ ಆಂಟಿಯವರೆಲ್ಲ ಇಟ್ಟಿದ್ರು. ಅದನ್ನು ಸ್ವಲ್ಪ ನೋಡಿಕೊಂಡು ಹಾಗೆ ಮನೆ ಕಡೆ ಬಂದೆ. ಸೊ ಇಲ್ಲಿ ಮನೆಗೆ ಬಂದಿದ್ದು ಅದೇ ನಾನು ಶೇಂಗಾ ಕೀಳೋ ಟೈಮ್ಗೆ ಬಂದಿದ್ದು ತುಂಬ ಹೆಲ್ಪ್ ಆಯಿತು ಮನೆಗೂ ಕೂಡ. ಸೊ ನಮ್ಮ ಅಜ್ಜಿ ನಾನು ಸೇರಿಕೊಂಡು ಇಷ್ಟು ಶೇಂಗಾನ ಬಿಡಿಸಿಟ್ಟಿದ್ದೀವಿ ಒಂದೇ ದಿನಕ್ಕೆ. ಇವತ್ತೇ ಬಂದಿದ್ದು ನಾನು. ಸೊ ಇಷ್ಟು ಶೇಂಗಾನ ಬಿಡಿಸಿಟ್ಟಿದ್ದೀವಿ ಬೆಳಗ್ಗೆಯಿಂದ. ದಯವಿಟ್ಟು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.